ಸ್ಥಿತಿ ಆಗಿತ್ತು. ನಮಗೂ ಮನೆ ಸಂಸಾರ ಕೆಲವುದು ಇರುತ್ತೆ. ಈ ವರ್ಷನೂ ಮಾಡಬಾರ್ದಾಗಿತ್ತು. ಬಟ್ ನೀವು ಯಾರ ಮಾತು ಕೇಳ್ತೀರಾ? ಯಾರ ಮಾತು ಕೇಳಲ್ಲ. ನಿಮ್ಮ ಪ್ರೀತಿನೇ ಎಲ್ಲ, ನೀವೇ ನನಗೆಲ್ಲ, ನಿಮ್ಮಿಂದನೇ ನಾನು, ನೀವಿರೋ ದಿನ ನಾನು ಇರ್ತೀನಿ, ನಿಮ್ಗೋಸ್ಕರ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಗೀರಾ ನೋಡಿದ್ರ? ಇಷ್ಟ ಆಯ್ತಾ? 2 ವರ್ಷದ ಪ್ರಯತ್ನ, 2 ವರ್ಷದ ಹಾರ್ಡ್ ವರ್ಕ್. ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ, ಅದು 18, 19, 20 ತಾರೀಕಿಂದ ಶುರು ಆಗ್ತಾ ಇದೆ. ಅದನ್ನ ಮುಗಿಸಿ ಇನ್ನೊಂದು 4 ರಿಂದ 5 ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ಗೆ. ಅಪ್ಪ ಇದು ಯಾವ್ದು ಗ್ಯಾರಂಟಿ ಅಲ್ಲ ಕಣ್ರಪ್ಪ, ಆಮೇಲೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ. ಇನ್ನೊಂದು ಟ್ರೈಲರ್ ಬರಬೇಕು, ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ. ಗೀಟು ಎಳೆದ ಹೋಗಿದೆ, ವೃತ್ತ ಬಲ್ಲ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ಈ ಪಾಪದ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚೆಯಲ್ಲಿ ಹವಾ ಚಪ್ಪಲ ಹಾಕೊಂಡು ಹೇಳಿದಂತೆ. ನಾವು ಸರಿಯಾಗಿ ನೋಡಿದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ. ಆಮೇಲೆ ಇನ್ನೊಂದು ಯಾವ್ದು ಹೇಳೋಣ? ಬಗೀರ ಡೈಲಾಗ್ ಹೇಳ. ಬಗೀರ ಡೈಲಾಗ್ ಹೇಳ್ತೀರಾ? ಅಷ್ಟೇ ಬಗೀರ ಡೈಲಾಗು, ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೀರಲ್ಲಿ. ಇದಕ್ಕೆ ನೀನೇನು ನಾನು ಹೇಳಲ್ಲ. ಇವತ್ತು ಇದನ್ನ ಹಠ ಮಾಡಿಸ್ಕೊಂಡು ಬರ್ತ್ಡೇ ಮಾಡ್ಕೊತಾ ಇದೀರ. ನಿಮ್ನೆಲ್ಲ ನೋಡಕ್ ಬಂದಿದೀನಿ, ಬನ್ನಿ ಕೇಕ್ ಕಟ್ ಮಾಡೋಣ, ಜೊತೆ ಫೋಟೋ ತೆಗಿಸ್ಕೊಳ್ಳೋಣ. ಬಗೀರ ಅಲ್ಲ, ಅದು ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ, ಟ್ರೈಲರ್ನು ನೋಡಿವ್ರಂತೆ. ಬಟ್ ಒಂದ್ ಮಾತ್ರ ಹೇಳ್ತೀನಿ, ನಾನು ಮಾತ್ರ ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ, ಹೀರೋಯಿನ್ಗಳಾಗಿರ್ಲಿ, ಪ್ರೊಡ್ಯೂಸರ್ಗಳಾಗಿರ್ಲಿ, ನಿರ್ದೇಶಕರಾಗಿರ್ಲಿ, ಒಂದು ಎಂಟೈರ್ ಟೀಮ್ ಆಗಿರ್ಲಿ, ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲ ಗುರು, ಇನ್ನೊಂದು ಕರ್ಕೊಂಡು ಹೋಗ್ಬೇಕು ಅನ್ನೋ ತಯಾರಿ ಆಗೋಗಿದೆ. ಅದಷ್ಟು ನೆರವೇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಮುಖ್ಯ. ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ. ನನ್ನ ಸಿನಿಮಾ ಮಾತ್ರ ಅಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ, ಎತ್ಕೊಂಡು ಹೋಗೋಣ ಇಂಡಸ್ಟ್ರಿನ ಒಟ್ಟಿಗೆ ಅಂತ ಹೇಳಿ. ಬೆಳಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯ್ತು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಅಪ್ಪು ಮಾಮ, ನನ್ನ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆ, ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಯಲಹಂಕದಲ್ಲಿ. ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡು ಅಶ್ವಿನಿ ಅಕ್ಕ, ನಾನು, ವಿಶ್ವನಾಥ್ ಸರ್ ಎಲ್ಲ. ಸೊ ಅದೊಂದು ಒಳ್ಳೆ ಕೆಲಸ. ಇವತ್ತು ನೋಡಿದ್ರ, ಎಲ್ಲೇ ಇದ್ರು ನಾನು ಇದೀನಿ ಕಣೋ, ನಾನು ನೋಡ್ಕೊತೀನಿ ಕಣೋ, ನಾನು ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಿರೋಷ್ಟು ಒಂದು ಕಾನ್ಫಿಡೆನ್ಸ್. ಯಾಕ ನಿಮ್ಗೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೋತಾರೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಏನ್ ವಿಡಿಯೋ ಬರ್ತೀವಿ? ಇಲ್ಲ ಬರ್ತಾರೆ. ಅಪ್ಪು 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 ಹೇಳ್ತೀನಿ ಚಿನ್ನ, ನಿನ್ಗೆ ಹೇಳ್ತೀನಿ ಚಿನ್ನ. ಉಗ್ರಂ ವಿರಾಮ್ ಯಾವಾಗ ನಿನ್ಗೆ ಹೇಳ್ತೀನಿ ಚಿನ್ನ, ನನ್ ಬೇಗಾರ. ಈಗ ಸದ್ಯಕ್ಕೆ ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಬರ್ತದೆ. ಈಗ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ. ಈಗ ಅದು ಚೆನ್ನಾಗಿ ಓಡ್ಬೇಕಲ್ವಾ? ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಳ್ಳಿ. ಆಮೇಲೆ ಇವಾಗ ಕಾಟೀರ ಬರ್ತಾ ಇದೆ, ಕಾಟೀರ ನಿಲ್ಲಿಸ್ಕೊಳ್ಳಿ. ಮೊನ್ನೆ ಯಶ್ ಅವ್ರದ್ದು ಟಾಕ್ಸಿಕ್ ಬಂತು, ಅದನ್ನು ನಿಲ್ಲಿಸ್ಕೋಬೇಕು. ಚಿನ್ನ ಒಂದ್ ಮಾತ್ರ ಹೇಳ್ತೀನಿ, ಇಲ್ಲಿ ಯಾರು ಕೆಟ್ಟವ್ರಲ್ಲ, ಯಾರು ಒಳ್ಳೆಯವರಲ್ಲ. ಎಲ್ಲ ಪರಿಸ್ಥಿತಿ ಒಳ್ಳೆದ್ ಕೊಡು, ಒಳ್ಳೆದ್ ತಗೋ, ಅಷ್ಟೇ ಜೀವನ. ಎಲ್ರು ಜಾಲಾಗಿರೋಣ, ಎಲ್ರು ಖುಷಿಯಾಗಿರೋಣ. ಜೈ ಹಿಂದ್, ಜೈ ಭುವನೇಶ್ವರಿ. ಲಾಟ್ಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ. ಥ್ಯಾಂಕ್ ಯು ಮಮ್ಮ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.